ಸ್ನೇಹಿತರೆ, ಬೆಳಪು ಟೈಮ್ಸ್ ವೀಕ್ಷಕರಿಗೆಲ್ಲ ಸುಸ್ವಾಗತ. ಇವತ್ತು ನಾನು ಬಂದ ವಿಷಯವೇನೆಂದರೆ, ಈ ಮೊನ್ನೆಯಷ್ಟೇ ನಾನು ಶಿರೂರು ಭೂಕುಸಿತದ ಬಗ್ಗೆ ನಿಮಗೆ ಎಲ್ಲ ವಿಡಿಯೋ ಮಾಡಿದ್ದೆ ವ್ಲಾಗಲ್ಲಿ. ಆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೆ. ನೀವು ಕೂಡ ಕಾಮೆಂಟ್ ಮಾಡಿ ಕೆಲವೊಂದು ವಿಚಾರಗಳನ್ನು ನನಗೆ ತಿಳಿಸಿದ್ದೀರಿ. ಆ ಬಳಿಕ ಅದರ ರಕ್ಷಣಾ ಕಾರ್ಯಾಚರಣೆಯ ಹೇಗೆ ನಡೀತಾ ಇದೆ ಅಂತ ಕೂಡ ವ್ಲಾಗ್ ಮಾಡಿ ನಿಮಗೆ ತಿಳಿಸಿದ್ದೆ. ಆದರೆ ಕೇರಳದಿಂದ ಬಂದ ತಂಡಗಳು ಆ ಒಬ್ಬ ಅರ್ಜುನನಿಗೋಸ್ಕರ ಇಡೀ ಕೇರಳವೇ ಮನಮಿಡಿಯುವಂಥ ಮಾತು, ಇಂಥೆಲ್ಲ ತುಂಬ ಘಟನೆಗಳ ಬಗ್ಗೆ ಮೊನ್ನೆಯಷ್ಟೇ ನಾನು ತಿಳಿಸಿದ್ದೆ. ಆದರೆ ದುರದೃಷ್ಟವಶಾತ್ ಇವತ್ತು ಕೇರಳದಲ್ಲಿ ವಯನಾಡಿನಲ್ಲಿ ಬಹಳ ದೊಡ್ಡ ಒಂದು ಭೂಕುಸಿತ ಸಂಭವಿಸಿದೆ. ಕನಿಷ್ಠ 55 ಜನಕ್ಕಿಂತಲೂ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ ಎಂಬ ವಿಷಯ ಇದೆ. ಹಾಗೆಯೇ ಒಂದು 200ಕ್ಕಿಂತಲೂ ಹೆಚ್ಚಿನ ಮನೆಗಳು, ನಿಖರವಾದ ಮಾಹಿತಿ ಇಲ್ಲ, 200ಕ್ಕಿಂತ ಹೆಚ್ಚಿನ ಮನೆಗಳು ಈ ಗುಡ್ಡ ಕುಸಿತದಲ್ಲಿ ಉಂಟಾದ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದೆ ಅಥವಾ ಮಣ್ಣಿನಡಿ ಸಿಲುಕಿದೆ, ಮಣ್ಣಿನಡಿಗೆ ಬಿದ್ದಿದೆ ಅಂತ ಒಂದು ಮಾಹಿತಿ ಕೂಡ ಇದೆ. ಇಲ್ಲಿ ವಿಚಾರ ಏನಂದರೆ, ಕೇರಳದ ಮೆಪ್ಪಾಡ್ ಅಂದರೆ ವಯನಾಡು ಘಾಟಿಗೆ ತಾಗಿಕೊಂಡಿರುವ ಪ್ರದೇಶ. ನಾನು ಮೊನ್ನೆಯಷ್ಟೇ ಹೇಳಿದೆ, ಜನರು ಪ್ರಕೃತಿಯ ಜೊತೆ ಆಟವಾಡುವಾಗ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ. ವಯನಾಡು ಘಾಟಿ, ನೀವು ವಯನಾಡು ಘಾಟಿಯಲ್ಲಿ ಸಂಚರಿಸುವಾಗ ನೋಡಿರ್ಬೋದು. ನಿಜವಾಗಿಯೂ ಘಾಟಿ ಪ್ರದೇಶಗಳು ಮನುಷ್ಯನಿಗೆ ವಾಸ ಯೋಗ್ಯ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಘಾಟಿ ಪ್ರದೇಶ ಅಂದರೆ ಅದರಷ್ಟಕ್ಕೆ ಮರಗಿಡಗಳಿರ್ತದೆ, ಘಾಟಿ ಇರ್ತದೆ, ಗುಡ್ಡಗಳಿರ್ತದೆ. ನಿಜವಾಗಿಯೂ ಅದು ಮನುಷ್ಯನಿಗೆ ವಾಸಯೋಗ್ಯ ಪ್ರದೇಶವೇ ಅಲ್ಲ. ಆದರೂ ಕೂಡ ಕೇರಳದ ವಯನಾಡು ಪ್ರದೇಶ ಇದಕ್ಕಿಂತ ಭಿನ್ನವಾಗಿದೆ. ನೀವು ವಯನಾಡು ಘಾಟಿಯಲ್ಲಿ ಹೋಗುವಾಗ ನೋಡಿ, ಎಲ್ಲ ಮನೆಗಳಿರ್ತದೆ. ಆ ಕಡೆ ಘಾಟಿಯ ಕೆಳಗಡೆ ಕೂಡ ಮನೆಗಳಿರ್ತದೆ, ಘಾಟಿಯ ಮೇಲೆ ತನಕ ಕೂಡ ಮನೆಗಳುಂಟು, ಹೆಚ್ಚಿನ ಮನೆಗಳು. ವಯನಾಡು ಘಾಟಿಯಲ್ಲಿ ಸಂಚರಿಸಿದವರು ಇದನ್ನು ನೋಡಿರಬಹುದು. ಅದೊಂದು ಘಾಟಿಯಲ್ಲಿ ಹೋದ ಅನುಭವ ಆಗುವುದಿಲ್ಲ ಅಲ್ಲಿ, ಆ ರೀತಿ ಇರ್ತದೆ. ಇದು ವಯನಾಡು ಘಾಟಿಯ ಕೆಳಗೆ ತುಂಬ ಮನೆ ಇತ್ತು, 200ಕ್ಕಿಂತಲೂ ಹೆಚ್ಚಿನ ಮನೆಗಳಿತ್ತಂಥ ವಿಷಯ ಉಂಟು. ನಿಜವಾಗಿ ಈ ಗುಡ್ಡದ ಕೆಳಗೆ ಮನೆ ಕಟ್ಟುವುದು ಒಂಥರ ನಮಗೆ ಪ್ರಕೃತಿ ರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗಬಹುದು. ಆದರೂ ಕೂಡ ಪ್ರಕೃತಿಯು ಒಂದು ವೇಳೆ ಮುನಿದರೆ ಏನಾಗ್ಬೋದು? ಈ ಬರುವ ಅಪಾಯವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಆದರೂ ಕೂಡ ಅಪಾಯ ಬರುತ್ತದೆ ಅಂತ ತಿಳಿದು ಕೂಡ ಅಲ್ಲೇ ನಾವಿರುವುದು ಅದೊಂಥರ ಸರಿಯಾಗುವುದಿಲ್ಲ, ಒಂಥರ ತಪ್ಪಾಗ್ತದೆ ನಮ್ಮದು. ಇದು ಕೂಡ ಆದದ್ದಷ್ಟೇ, ಘಾಟಿಯು ಮೇಲಿಂದನೇ ಕುಸಿದಿದೆ. ನೀವು ನೋಡಿರ್ಬೋದು, ನಾನು ಇದೊಂದು ವಿಡಿಯೋ ನೋಡಿ, ಇದರಲ್ಲಿ ಘಾಟಿಯ ಮೇಲಿಂದನೇ ನೀರು ಮಣ್ಣು ಎಲ್ಲ ಒಟ್ಟಾಗಿ ಬರ್ತಾ ಇದೆ. ಮೇಲಿಂದ ಬರುವುದಾದರೂ ಕೆಳಗಿನ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿಯಾದರೆ ಮಾತ್ರ ಮೇಲಿಂದ ಕೂಡ ಬರ್ತದೆ. ಮೇಲಿಂದ ಗುಡ್ಡದಿಂದ ಮಣ್ಣು ನೀರು ಒಟ್ಟಿಗೆ ಬರ್ತಾ ಇದೆ. ಮತ್ತು ಕೆಳಗೆ ಮನೆ ಕಟ್ಟುವವರು ಎಷ್ಟಾದರೂ ಸ್ವಲ್ಪ ಗುಡ್ಡವನ್ನು ಸಮತಟ್ಟು ಮಾಡ್ತಾರೆ. ಈಗ ಜಾಸ್ತಿಯಾಗಿ ಹಳ್ಳಿಗಾಡು ಕಡೆ, ನಮ್ಮದು ಕರ್ನಾಟಕದಲ್ಲಿ ಕೂಡ ಈ ಗುಡ್ಡ ಪ್ರದೇಶ ಇರುವ ಹಳ್ಳಿಗಾಡು ಕಡೆ ಮನೆ ಕಟ್ಟುವವರು ಏನು ಮಾಡ್ತಾರೆ ಅಂದರೆ, ಈ JCBಯಲ್ಲಿ ಅಗೆದು ಲೆವೆಲ್ ಮಾಡ್ತಾರೆ, ಸ್ವಲ್ಪ ಲೆವೆಲ್ ಮಾಡಿ ಆಮೇಲೆ ಮನೆ ಕಟ್ತಾರೆ. ಈ ರೀತಿ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ಸಣ್ಣ ಸಣ್ಣ ಕುಸಿತಗಳೆಲ್ಲ ಉಂಟಾಗ್ತಾ ಇರ್ತದೆ ಮಳೆಗಾಲಕ್ಕೆ, ನಾವು ಗಮನಿಸಿರ್ಬೋದು ಅದೆಲ್ಲ. ಆದರೂ ಇಲ್ಲಿ ಅಂದರೆ ಇದು ಒಂದು ಘಾಟಿಗೆ ತಾಗಿಕೊಂಡಿರುವ ಮೆಪ್ಪಾಡ್ ಎಂಬ ಗ್ರಾಮ. ಮೆಪ್ಪಾಡ್ ಗ್ರಾಮ ಅಲ್ಲದೆ ಬೇರೆ ತುಂಬ ಗ್ರಾಮಗಳಿವೆ, ಅದರ ಹೆಸರು ಬರ್ತಾ ಇಲ್ಲ. ಅಂದರೆ ಅದೆಲ್ಲ ಕೇರಳದ ಹೆಸರುಗಳೇ ಒಂಥರ ಡಿಫರೆಂಟ್. ಈ ಮನುಷ್ಯರೇ ಮಾಡಿದ ಒಂದು ಅವಾಂತರಕ್ಕೆ ಈಗ ಮನುಷ್ಯ ಪ್ರಾಣಿಗಳಲ್ಲದೆ ಎಲ್ಲ ಜೀವಿಗಳು ಟೋಟಲಾಗಿ ಹೋಲ್ಸೇಲ್ ಆಗಿ ಪ್ರಕೃತಿಯ ಆ ಒಂದು ಅಪಘಾತ ಅಂತ ಹೇಳ್ಬೋದು, ಅಪಘಾತಕ್ಕೆ ಬಲಿಯಾಗ್ತಾ ಇದೆ. ಟೋಟಲಾಗಿ ಒಂದು ಸಣ್ಣ ನದಿ ಅಂತಿದ್ದ ಒಂದು ತೊರೆ ಈಗ ಒಂದು ಬಹುದೊಡ್ಡ ನದಿಯಾಗಿ ಉಕ್ಕಿ ಹರಿಯುತ್ತಿದೆ. ಒಂದು ಶಾಲೆ ಕೂಡ ಅಲ್ಲಿಂದ ಹೋಗ್ತಾ ಇದೆ, ಶಾಲೆಯು ಕೂಡ ನೀರಿಗೆ ಆಹುತಿಯಾಗಿದೆ, ಸೇತುವೆ ಕೂಡ ನೀರಿಗೆ ಆಹುತಿಯಾಗಿದೆ. ಎಲ್ಲ ಪ್ರತಿಯೊಂದು ಕೂಡ ನೀರಿಗೆ ಹೋಗ್ತಾ ಉಂಟು. ಸಾಧಾರಣ ಒಂದು ಅಂದಾಜು ಪ್ರಕಾರ 400 ಮನೆ ಅಂತ ಉಂಟು, ಆದರೆ ಕೆಲವೊಂದು ಮಾಹಿತಿ ಪ್ರಕಾರ 200 ಮನೆ ಉಂಟು. 55 ಜನರು ಮೃತಪಟ್ಟಿದ್ದಾರೆ ಎಂಬ ಖಚಿತ ಮಾಹಿತಿ ಇದೆ. 55ಕ್ಕಿಂತಲೂ ಜಾಸ್ತಿ ಆಗುವ ಸಂಭವವಿದೆ, ಯಾಕೆಂದರೆ 200ಕ್ಕಿಂತಲೂ ಹೆಚ್ಚು ಜನ ಇನ್ನೂ ಕೂಡ ಕಣ್ಮರೆಯಾಗಿದ್ದಾರೆ ಅಲ್ಲಿ. ಇದೊಂದು ಕೇರಳದ ಮಟ್ಟಿಗೆ ಬಹುದೊಡ್ಡ ದುರಂತ ಆಗಿರಬಹುದು. ಅಂದರೆ ಮೊನ್ನೆಯಷ್ಟೇ, ನಾನು ಹೇಳುವುದು ಯಾವುದೇ ಇದರಿಂದಲ್ಲ, ಮೊನ್ನೆಯಷ್ಟೇ ಶಿರೂರಿನಲ್ಲಿ ದುರಂತ ಸಂಭವಿಸಿದಾಗ ಕೇರಳದ ಕೆಲ ಮಾಧ್ಯಮಗಳು ಹೇಳ್ತಾ ಇದ್ರು, ನಮ್ಮಲ್ಲಾದರೆ ಇಂಥ ದುರಂತ ಸಂಭವಿಸಿದ್ರೆ ನಾವು ಅರ್ಜುನನನ್ನು ಕೂಡ ಬದುಕಿಸ್ತಾ ಇದ್ದೆವು ಅಂತ. ನಿಜವಾಗಿ ನೋಡಿದರೆ ಈಗ ಈಶ್ವರ್ ಮಲ್ಪೆ ಶಿರೂರಿಗೆ ಹೋದರು, ಎಲ್ಲರೂ ಹೋದರು. ಯಾರಿಂದಲೂ ಅಷ್ಟು ಸುಲಭದ ಮಾತಲ್ಲ ಅದು. ಹೊಲೆಯಲ್ಲಿ ಇಳಿಯುವಾಗಲೇ ಈಶ್ವರ್ ಮಲ್ಪೆ ಅವರ ವ್ಲಾಗಲ್ಲಿ ಹೇಳ್ತಾರೆ, ಅವರು ಹೊಲೆಗೆ ಇಳಿಯುವಾಗಲೇ ಅಲ್ಲಿ
ಒಂದು ಆಲದ ಮರದ ಬೇರೆಲ್ಲ ಅಡಿಯಲ್ಲಿ ಉಂಟು, ಅದರ ಒಳಗೆ ಹೋಗಿ ಅದರಾಚೆಗೆ ನಮ್ಮನ್ನು ನೀರು ಎಳೆದುಕೊಂಡು ಹೋಗ್ತದೆ. ಅದರ ಹೊಲಗೆ ಸಿಲುಕೊಂಡ್ರೆ ಮತ್ತೆ ಯಾರಿಂದಲೂ ತೆಗೆಯಲಿಕ್ಕೆ ಅಸಾಧ್ಯ ಅಂತ. ಸಾಧಾರಣ 32-24 ಅಡಿಯ ಆಳದಲ್ಲಿ ಕೂಡ ಈ ಗಂಗಾವಳಿ ನದಿ ಹರಿತಾ ಇದೆ. ಆ ವಿಷಯ ಬದಿಗಿರಲಿ, ಈಗ ನಾವು ಕೇರಳದ ಕಡೆ ಬರೋಣ. ಆಗ ಹೇಳಿದ್ರು, ನಾವು ಒಬ್ಬನನ್ನು ಬದುಕಿಸ್ತಾ ಇದ್ದೆವು, ಖಂಡಿತ ಕೇರಳದಲ್ಲಾಗಿದ್ದರೆ ನಾವು ಖಂಡಿತ ಅರ್ಜುನ ನಿನ್ನನ್ನು ಬದುಕಿಸುತ್ತಿದ್ದೆವು ಅಂತ, ಜೀವಂತವಾಗಿ ಬದುಕಿಸುತ್ತಿದ್ದೆವು ಅಂತ. ಒಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ವಿಚಾರವಾಗಲಿ, ಈ ಪ್ರಾಕೃತಿಕ ವಿಕೋಪ ಅಂದರೆ ಅದು ಪ್ರಕೃತಿಯಿಂದ ಆಗುವ ಭೂಕುಸಿತ, ಭೂಕಂಪ, ಬಿರುಗಾಳಿ, ಸುಂಟರಗಾಳಿ, ಸುನಾಮಿ, ಇದೆಲ್ಲ ಪ್ರಾಕೃತಿಕ ವಿಕೋಪಗಳಾಗಿದೆ. ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇದು ಈಗ ನೋಡಿ, ಕೇರಳದಲ್ಲಿ 55 ಪ್ರಾಣ ಜೀವಗಳು ಹೋಗಿದೆ. ಕೇರಳದವರಿಂದ ಬದುಕಿಸಲು ಸಾಧ್ಯವಾಯಿತಾ? ಖಂಡಿತ ಇಲ್ಲ. ಕೇರಳದವರಿಂದ ಅಲ್ಲ, ಒಬ್ಬನ ಮರಣ ಬರೆದಿಟ್ಟರೆ ಯಾರಿಂದಲೂ ಬದುಕಿಸಲು ಖಂಡಿತ ಸಾಧ್ಯವಿಲ್ಲ. ಇನ್ನೂ 200 ಜನರಷ್ಟು ಸಿಲುಕಿರುವ ಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಖಂಡಿತವಾಗಿಯೂ 200 ಜನ ಸಿಲುಕಿದ್ರು ಕೂಡ ಈ 200 ಜನರಲ್ಲಿ ಎಷ್ಟು ಜನರನ್ನು ಬದುಕಿಸುತ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ. ನಾವೀಗ ಒಂದು ವಿಚಾರ ಇಲ್ಲಿ ಮಾಡಬೇಕಷ್ಟೇ. ದಯವಿಟ್ಟು ವಯನಾಡಿನ ಜನರಿಗೋಸ್ಕರ, ಕೇರಳಕ್ಕೋಸ್ಕರ ನಾವು ಸರ್ವಶಕ್ತನಾದ ದೇವರಲ್ಲಿ ಪ್ರಾರ್ಥಿಸಬೇಕಷ್ಟೇ. ವಯನಾಡನ್ನು ರಕ್ಷಿಸಲಿ ದೇವರು ಅಂತ. ಅಂದರೆ ಇವತ್ತೇ ಸಕಲೇಶ್ಪುರದಲ್ಲಿ ಕೂಡ ಗುಡ್ಡ ಕುಸಿತ ಆಗಿದೆ ಅಂತ ವಿಷಯ ಉಂಟು. ಶಿರೂರು ಘಾಟಿಯಲ್ಲಿ ಕೂಡ ಗುಡ್ಡ ಕುಸಿತ ಆಗಿದೆ, ವಿಡಿಯೋಗಳು ಬರ್ತಾ ಉಂಟು. ಇನ್ನು ಮಳೆ ಒಮ್ಮೆ ಕಮ್ಮಿ ಆಯಿತು, 2-3 ದಿನ ಕಡಿಮೆ ಆದ ಮಳೆ ಮತ್ತೆ ವಾಪಸ್ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಇವತ್ತು ನಾನೊಂದು ಸಣ್ಣದೊಂದು ಈ ರೀತಿಯ ಒಂದು ವಿಚಾರ ನಿಮಗೆ ತಲುಪಿಸಲಿಕ್ಕೋಸ್ಕರ ಮಾತ್ರವಷ್ಟೇ ಈ ವ್ಲಾಗ್ ಮಾಡಿದ್ದು. ಮುಂದಿನ ವ್ಲಾಗಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೇನೆ. ಎಲ್ಲರೂ ಪ್ರತಿಯೊಬ್ಬರೂ ವಯನಾಡಿಗೋಸ್ಕರ ಪ್ರಾರ್ಥಿಸಿ, ವಯನಾಡಿನ ಜನರಿಗೋಸ್ಕರ ಪ್ರಾರ್ಥಿಸಿ. ಇನ್ನಾದರೂ ಮಣ್ಣಿನಡಿಯಲ್ಲಿ ಸಿಲುಕಿದವರು ಬದುಕಿ ಬರಲಿ, ಜೀವಂತವಾಗಿ ಬರಲಿ. ಆ ಮೃತಪಟ್ಟ ಕುಟುಂಬಗಳಿಗೆ ಆ ದುಃಖವನ್ನು ತುಂಬುವ ಸಹನೆಯನ್ನು, ತಾಳ್ಮೆಯನ್ನು ದೇವರು ನೀಡಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಬಾಯ್ ಬಾಯ್.